ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಬೈ ಎಲೆಕ್ಷನ್ ರಂಗೇರಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣೆ ತುರುಕುಗೊಂಡಿದೆ. ಕೆಲವೇ ಕ್ಷಣದಲ್ಲಿ ನಾಮಪತ್ರ ಸಲ್ಲಿಸುತ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರು. ದುರ್ಗಾಂಬಿಕೆ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ನಾಮಿನೇಷನ್ ಸಲ್ಲಿಸೋದಕ್ಕೆ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಇನ್ನು ಮೆರವಣಿಗೆ ಮೂಲಕ ಬಂದು ನಾಮಪತ್ರವನ್ನ ಸಲ್ಲಿಸುತ್ತಾರೆ ಸಮರ್ಥ ಶಾಮನೂರು. ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕೆಲವೇ ಕ್ಷಣದಲ್ಲಿ ನಾಮಪತ್ರ ಸಲ್ಲಿಸುತ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು. ಇನ್ನು ದುರ್ಗಾಂಬಿಕೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಾರೆ, ಮೆರವಣಿಗೆ ಮೂಲಕ ಬರ್ತಾರೆ. ಸಿಎಂ ಡಿಸಿಎಂ ಕೂಡ ಆಗ್ತಾರೆ ಅವರೊಂದಿಗೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಚುನಾವಣೆ ಚುರುಕುಗೊಳ್ತಾ ಇರುವಂತದ್ದು. ನಾಮಪತ್ರ ಸಲ್ಲಿಕೆ ಆಗುತ್ತೆ ಇವತ್ತು. ಇನ್ನು ಬರೀ ಕಾಂಗ್ರೆಸ್ ಅಂತ ಹೇಳಕ್ಕಾಗಲ್ಲ, ಬಿಜೆಪಿ ಜೊತೆಗೆ ಬಂಡಾಯ ಅಭ್ಯರ್ಥಿ ಮೂವರು ಕೂಡ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಮೂವರಿಗೂ ಕೂಡ ಯಾರ್ಯಾರು ಸಪೋರ್ಟಿವ್ ಆಗಿ ನಿಂತಿರ್ತಾರೆ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ವಿಪಕ್ಷ ನಾಯಕರುಗಳು ಕೂಡ ಹೋಗ್ತಾರೆ ದಾವಣಗೆರೆ ದಕ್ಷಿಣಕ್ಕೆ. ತಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅವ್ರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಸಪೋರ್ಟ್ ಆಗಿ ನಿಲ್ತಾರೆ. ಹಾಗೆಯೇ ಸಾಕಷ್ಟು ನಾಯಕರುಗಳು ಭಾಗಿಯಾಗ್ತಾರೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ. ಜೊತೆಗೆ ಕಾಂಗ್ರೆಸ್ ಹೆಚ್ಚು ಸುದ್ದಿಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇನ್ನೂ ಕೂಡ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಆ ವಿರೋಧದಲ್ಲೂ ಕೂಡ ಸಮರ್ಥ ಗೆದ್ದೇ ಗೆಲ್ತಾರೆ ಅನ್ನೋದನ್ನ ಭರವಸೆಯನ್ನ ಆಕಾಂಕ್ಷೆಯನ್ನ ಇಟ್ಕೊಂಡಿರುವಂತದ್ದು ಕಾಂಗ್ರೆಸ್ ಮುಖಂಡರುಗಳು. ಯಾರ್ಯಾರು ಸಮರ್ಥ ಟಿಕೆಟ್ ಪಡೆದಾಗ ಸಪೋರ್ಟ್ ಮಾಡೋದಕ್ಕೆ ನಿಂತಿದ್ದಾರೆ, ನಂಬಿಕೆಯಿಂದ ಈಗ ಚುನಾವಣೆಯನ್ನ ಬಿರುಸುಗೊಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತೇ ಕೊನೆ ದಿನ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ. ಹಾಗಾಗಿ ನಾಮಪತ್ರ ಸಲ್ಲಿಕೆಗೆ ಸಕಲ ಸಿದ್ಧತೆಗಳನ್ನ ಸಮರ್ಥ ಮಾಡಿಕೊಂಡು ದುರ್ಗಾಂಬಿಕೆ ದರ್ಶನವನ್ನ ಪಡೆದು ರಾಜ್ಯದ ಪ್ರಮುಖ ನಾಯಕರುಗಳು ಯಾರ್ಯಾರಿದ್ದಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇರ್ತಾರೆ, DKಶಿ ಅವರು ಕೂಡ ಸಪೋರ್ಟ್ಗೆ ನಿಂತಿರುವಂತದ್ದು. ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರುವಂತದ್ದು ಮುಸ್ಲಿಂ ಸಮುದಾಯದ ಮುಖಂಡರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಮುಸ್ಲಿಂ ಸಮುದಾಯದ ಅಸಮಾಧಾನ ಮುಂದುವರೆದಿದೆ. ಸಾದಿಕ್ ಪೈಲ್ವಾನ್ ಪ್ರತ್ಯೇಕವಾಗಿ ಕಣಕ್ಕಿಳಿಯೋದಕ್ಕೆ, ಪಕ್ಷೇತರವಾಗಿ ಕಣಕ್ಕಿಳಿಯೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಮುಸ್ಲಿಂ ಸಮುದಾಯದ ಮುಖಂಡರು ಇನ್ನೂ ಕೂಡ ಅಸಮಾಧಾನವನ್ನ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಒಂದು ಪಾಠ ಕಲಿಸೋಣ ಅಂತ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಸಾದಿಕ್ ಪೈಲ್ವಾನ್ ಅವರು ಪಕ್ಷೇತರರಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅವರು ಕೂಡ ನಾಮಪತ್ರ ಸಲ್ಲಿಸ್ತಾರೆ ಇವತ್ತು. ಮುಸ್ಲಿಂ ಸಮುದಾಯದವರು ವಿರೋಧಿಸ್ತಾ ಇರುವಂತದ್ದು. ಸಮರ್ಥಗೆ ಟಿಕೆಟ್ ನೀಡಿದ್ದಂಥದ್ದು ಇನ್ನೂ ಕೂಡ ಒಪ್ಪಿಗೆ ಆಗ್ತಾ ಇಲ್ಲ. ಹೆಚ್ಚಿನ ಮತದಾರರು ಮುಸ್ಲಿಂ ಬಾಂಧವರೇ ಇರುವಂತದ್ದು. ಹಾಗಾಗಿ ಅವರ ಮನವೊಲಿಸಿ ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ಗೆ ನಾನೊಂದು ಪ್ರಶ್ನೆ ಏನಿದೆ ಅಂದ್ರೆ ಇವರಿಗೆ ಯಾಕೆ ಕೊಟ್ಟಿದ್ದಂಥದ್ದು ಟಿಕೆಟ್ನ, ಒಂದು ಪಾಠ ಕಲಿಸೋಣ ಕಾಂಗ್ರೆಸ್ಗೆ ಅಂತ ತಯಾರಿಯನ್ನ ಮಾಡಿಕೊಂಡು ಈಗ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರವಾಗಿ ಕಣಕ್ಕಿಳಿಯೋಕೆ ಪ್ಲಾನ್ ಮಾಡಿಕೊಂಡು ನಿರ್ಧಾರವನ್ನ ಮಾಡಿಕೊಂಡು ಈಗ ಅವರು ಕೂಡ ನಾಮಪತ್ರವನ್ನ ಸಲ್ಲಿಸ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಈ ರೀತಿಯಾಗಿ ರಂಗೇರಿದೆ ಅಂತ ಹೇಳ್ಬೋದು. ಹೈ ಡ್ರಾಮಾ ಸೃಷ್ಟಿಯಾಗೋ ಸಾಧ್ಯತೆಗಳು ಇವತ್ತಿನ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇರುತ್ತೆ.